ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಹಾಗಾದರೆ ನೋಟಿಫಿಕೇಶನ್ ಬಿಡುಗಡೆ ಆಗಿದೆ. ತುಂಬ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು, ನಮ್ಮ ಒಂದು ಕರ್ನಾಟಕದಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾವಾಗ ಒಂದು ನೋಟಿಫಿಕೇಶನ್ ಬಿಡುಗಡೆ ಆಗ್ತದೆ, ಈಗ ಬಿಡುಗಡೆ ಆಗಿದೆ. ಹಾಗಾದರೆ ಯಾವಾಗ ಒಂದು ಅರ್ಜಿ ಪ್ರಾರಂಭ, ಕೊನೆ ದಿನಾಂಕ ಯಾವುದು, KRTT ಸಿಲೆಬಸ್, ಪ್ಯಾಟರ್ನ್, ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಪೇಪರ್ 1ಗೆ ಯಾವ ಸಿಲೆಬಸ್, ಪೇಪರ್ 2ಗೆ ಯಾವ ಸಿಲೆಬಸ್, ಏನು ಕ್ವಾಲಿಫಿಕೇಷನ್ ಆಗಬೇಕು ಅನ್ನೋ ಸಂಪೂರ್ಣವಾದಂಥ ಮಾಹಿತಿ ಹೇಳ್ಕೊಡ್ತಾ ಇದ್ದೇನೆ. ಬನ್ನಿ ಶುರು ಮಾಡೋಣ. ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡಿ, ಅರ್ಜಿ ಸಲ್ಲಿಕೆ ದಿನಾಂಕ 23, ಇದೇ ತಿಂಗಳು 23/10/2025ರಿಂದ 9/11/2025 ಇಲ್ಲಿ ಅರ್ಜಿ ಸಲ್ಲಿಕೆ ನಿಮಗೆ ಅವಕಾಶ ಸಿಗುತ್ತೆ. ಹಾಗಾದರೆ 23/10 ಗುರುವಾರದಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. 9 ಅಂದರೆ ನವೆಂಬರ್ 9ರವರೆಗೂ ಅರ್ಜಿ ಸಲ್ಲಿಕೆಗೆ ನಿಮಗೆ ಕಾಲಾವಕಾಶ ಇದೆ. ಹಾಗಾದರೆ ಪತ್ರಿಕೆ ದಿನಾಂಕ 7/12/2025 ಭಾನುವಾರ. ಅಂದರೆ ಪರೀಕ್ಷೆ ಯಾವ ದಿನದಂದು ನಡೀತದೆ ಅಂದರೆ ಪತ್ರಿಕೆ 1 ದಿನಾಂಕ 7/12/2025 ಭಾನುವಾರ ಪರೀಕ್ಷೆ ಇರ್ತದೆ. 9:30 AM ರಿಂದ 12 AM. ಓಕೆ, ನೆಕ್ಸ್ಟು ಪತ್ರಿಕೆ 2 ಯಾವಾಗ ಆರಂಭ ಅಂದರೆ ಅದೇ ದಿನವೇ ಇರ್ತದೆ, 7/12/2025 ಭಾನುವಾರ. ಬಟ್ ಪೇಪರ್ 1 ಬೆಳಿಗ್ಗೆ ಇದ್ದರೆ ಪೇಪರ್ 2 2 ರಿಂದ 4ವರೆಗೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಹಿನ್ನೆಲೆ ನೋಡೋದಾದರೆ ಎಲ್ಲ ಗೊತ್ತಿರುತ್ತೆ ನಿಮಗೆ. ಹಾಗಾದರೆ ನಿಮಗೆ ಮೇನ್ ಏನು ಹೇಳಬೇಕು ಅದನ್ನು ಮಾತ್ರ ನಿಮಗೆ ಹೇಳ್ತಾ ಹೋಗ್ತೇನೆ. ಬನ್ನಿ, ಹಾಗಾದರೆ ಅಭ್ಯರ್ಥಿಗಳಿಗೆ ಕೆಲವೊಂದು ಸೂಚನೆಗಳು ಇದೆ. ಏನಪ್ಪ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಅರ್ಜಿ ಸಲ್ಲಿಸ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ 23/9 ಅಂದರೆ ಈ ಒಂದು ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಯಾವ ವೆಬ್ಸೈಟ್? ಇದೇ ಒಂದು ವೆಬ್ಸೈಟಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಹಾಗಾದರೆ ನೀವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಈ ಎಲ್ಲ ನಿಯಮಗಳನ್ನು ಪಾಲಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇರೋದು ಏನಂದರೆ ಪರೀಕ್ಷೆ ಶುಲ್ಕ ವಿವರವನ್ನು ನೋಡೋದಾದರೆ ಸಾಮಾನ್ಯ ವರ್ಗ 2A, 2B, 3A ಮತ್ತು 3B ಈ ವರ್ಗದವರಿಗೆ ಪತ್ರಿಕೆ 1 ಅಥವಾ ಪತ್ರಿಕೆ 2 ಯಾವುದಾದ್ರೂ ಒಂದನ್ನು ನೀವು ಹಾಕಿದರೆ 700 ರೂಪಾಯಿ ಕಟ್ಟಬೇಕು. ಒಂದು ವೇಳೆ ಎರಡೂ ಪತ್ರಿಕೆಗಳನ್ನು ನೀವು ಬರೀತಾ ಇದ್ದರೆ 1000 ರೂಪಾಯಿ ನೀವು ಶುಲ್ಕವನ್ನು ಕಟ್ಟಬೇಕಾಗತ್ತೆ. ಹಾಗಾದರೆ ಪರಿಶಿಷ್ಟ ಜಾತಿ ಪ್ರವರ್ಗ ಮತ್ತು 1 ಮಾತ್ರ ಇವರಿಗೆ ಒಂದು ಪರೀಕ್ಷೆ ಬರೆದ್ರೆ 350, ಎರಡೂ ಪತ್ರಿಕೆಗಳನ್ನು ಬರೆದ್ರೆ 500 ರೂಪಾಯಿ ಇರುತ್ತೆ. ಓಕೆನಾ? ನೆಕ್ಸ್ಟ್ ಬ್ಯಾಂಕ್ ಟ್ರಾನ್ಸ್ಚೇಂಜಸ್ ಇಲ್ಲೆಲ್ಲ ಬೇಡ. ಪ್ರವೇಶ ಪತ್ರ ಯಾವಾಗ ಬರ್ತದೆ ಅಂದರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಯಾವಾಗ ಬರ್ತದೆ ಅಂದರೆ KRTT 2025 ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ 1/12/2025ರಿಂದ 7/12/2025ವರೆಗೆ ಇಲಾಖಾ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ಪಡೆದುಕೊಳ್ಬೇಕು. ಯಾವಾಗ? 1/12/2025 ನಿಮಗೆ ಹಾಲ್ ಟಿಕೆಟಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಯಾಕಂದರೆ ಹೊಸದಾಗಿ ನೀವು ಒಂದು TT ಪರೀಕ್ಷೆಗೆ ಹಾಕ್ತಾ ಇರ್ತೀರ, ನಿಮಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಎಲ್ಲ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. 7/12/2025 ಭಾನುವಾರ ಪರೀಕ್ಷೆ ನಡೀತಿದಲ್ವಾ, ಪತ್ರಿಕೆ 1 ಇರುತ್ತೆ. ಪತ್ರಿಕೆ 1 ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇರ್ತದೆ. ಒಂದು ಪರೀಕ್ಷೆಗೆ 2.5 ಗಂಟೆ ನಿಮಗೆ ಟೈಮ್ ಇರ್ತದೆ. ಪತ್ರಿಕೆ 2 ಕೂಡ ಮಧ್ಯಾಹ್ನ 2 ರಿಂದ 4:30 ಗಂಟೆಗೆ ಇರುತ್ತೆ, ಅಂದರೆ 2.5 ತಾಸು ಇರುತ್ತೆ. ಓಕೆನಾ? ನೆಕ್ಸ್ಟು ಪತ್ರಿಕೆ 1 ಯಾರಿಗೆ ಅನ್ವಯಿಸುತ್ತೆ, ಏನು ಕ್ವಾಲಿಫಿಕೇಷನ್ ಆಗಬೇಕು ಅಂದರೆ PUC ಮುಗಿದು D.Ed ಕಡ್ಡಾಯವಾಗಿರಬೇಕು. ಪತ್ರಿಕೆ 1 ಬರೆಯುವಂಥ ಅಭ್ಯರ್ಥಿಗಳಿಗೆ 1 ರಿಂದ 5ನೇ ತರಗತಿ ಮಕ್ಕಳಿಗೆ ಕಲಿಸುವಂತಹ ಟೀಚರ್ಸ್ಗಳು ಪತ್ರಿಕೆ 1 ನೀವು ಪಾಸ್ ಮಾಡಲೇಬೇಕಾಗುತ್ತೆ. ಓಕೆನಾ? ಮತ್ತು D.Ed ಕಡ್ಡಾಯವಾಗಿ 50% ಅಂಕಗಳನ್ನು ಗಳಿಸಿರಲೇಬೇಕಾಗುತ್ತೆ. ಓಕೆ, 50% ಮೇಲೇ ನೀವು D.Ed ರಿಸಲ್ಟ್ ಮಾಡಿರಬೇಕು. ಓಕೆನಾ? ನೆಕ್ಸ್ಟ್ ಅಥವಾ ಬೇರೆ ಇದಕ್ಕೂ ಕೂಡ ಬರುತ್ತೆ D.Ed ಕೋರ್ಸಿನ ಅವಶ್ಯಕತೆ. ನೆಕ್ಸ್ಟು ಪತ್ರಿಕೆ 2ಗೆ B.Ed ಆಗಬೇಕು. B.Edಲ್ಲೂ ಕೂಡ 50% ನೀವು ಅಂಕಗಳನ್ನು ತೆಗೆದುಕೊಂಡಿರಬೇಕು. ಪತ್ರಿಕೆ 2 6 ರಿಂದ 8ನೇ ತರಗತಿ ಮಕ್ಕಳಿಗೆ ಕಲಿಸುವಂತಹ ಟೀಚರ್ಸ್ಗಳಿಗೆ ಸಂಬಂಧಪಡುತ್ತೆ. ಇದು B.Ed ಕೋರ್ಸ್ಗೆ ಸಂಬಂಧಪಡುತ್ತೆ. ಓಕೆನಾ? ನೆಕ್ಸ್ಟು ಶಿಕ್ಷಕರ ಅರ್ಹತಾ ಪರೀಕ್ಷೆ ವಿಷಯ ಮತ್ತು ಸ್ವರೂಪ ಏನಪ್ಪ ಅಂದರೆ ಇದು 150 ಅಂಕಗಳಿಗೆ ಇರುತ್ತೆ. ಅಂದರೆ ಪ್ರತಿ ಪತ್ರಿಕೆ 1 ಟೋಟಲ್ ಆಗಿ
150 ಪ್ರಶ್ನೆಗಳನ್ನು ಹೊಂದಿದರೆ 150 ಅಂಕಗಳನ್ನು ಹೊಂದಿರ್ತದೆ. ಇಲ್ಲಿ ಯಾವುದೇ ರೀತಿ ಮೈನಸ್ ಪಾಯಿಂಟ್ಗಳು ಇರೋದಿಲ್ಲ. ಪತ್ರಿಕೆ 2 ಕೂಡ ಸೇಮ್ ಟು ಸೇಮ್. ಹಾಗಾದರೆ ಸಿಲೆಬಸ್ ಬೇಕಲ್ವ, ನಿಮಗೆ ಪ್ಯಾಟರ್ನ್ ಬೇಕಲ್ವ? ಬನ್ನಿ ಹಾಗಾದರೆ. ಪತ್ರಿಕೆ 1ರಿಂದ 5ನೇ ತರಗತಿ ಬೋಧಿಸುವಂಥ ಶಿಕ್ಷಕರು ಯಾವ ಯಾವ ವಿಷಯಗಳಿಗೆ 150 ಪ್ರಶ್ನೆಗಳು ಬರ್ತದೆ ಅಂದರೆ ನೋಡಿ, ಭಾಷೆ 1 ಕಡ್ಡಾಯ ಅಂದರೆ ಕನ್ನಡಕ್ಕೆ ಸಂಬಂಧಪಟ್ಟಾಗೆ 30 ಪ್ರಶ್ನೆಗಳು ಬರ್ತದೆ, 30 ಅಂಕಗಳು ಇರ್ತದೆ. ಭಾಷೆ 2 ಅಂದರೆ ಇಂಗ್ಲೀಷಿಗೆ ಸಂಬಂಧಪಟ್ಟ ಹಾಗೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಇರ್ತದೆ. ಲ್ಯಾಂಗ್ವೇಜ್ 2ನೇ ಆಲ್ಮೋಸ್ಟ್ ತಗೊಳ್ತಾರೆ. ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಇರುತ್ತೆ, 30 ಪ್ರಶ್ನೆಗಳು ಇರ್ತದೆ, 30 ಅಂಕಗಳಿರ್ತದೆ. ನೆಕ್ಸ್ಟ್ 3ನೇ ಒಂದು ವಿಷಯದಿಂದ ಬರುವುದೇ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಕಡ್ಡಾಯವಾಗಿರ್ತದೆ. ಇದು ಮನೋವಿಜ್ಞಾನ ಅಂತ ಹೇಳ್ತಾರೆ. ಸೈಕಾಲಜಿಯಿಂದನೂ 30 ಪ್ರಶ್ನೆಗಳನ್ನು ಕೇಳ್ತಾರೆ, 30 ಅಂಕಗಳಿರ್ತದೆ. ಗಣಿತ ವಿಷಯದಿಂದ 30 ಪ್ರಶ್ನೆಗಳು, 30 ಅಂಕಗಳು. ಪರಿಸರ ಅಧ್ಯಯನ 30 ಪ್ರಶ್ನೆಗಳು, 30 ಅಂಕಗಳು. ಸಮಾಜ ಅಧ್ಯಯನ, ಗಣಿತ ಮತ್ತು ಪರಿಸರ ಅಧ್ಯಯನ ಇದಕ್ಕೆ ಸಂಬಂಧಪಟ್ಟಾಗೆ 60 ಅಂಕಗಳು. ಟೋಟಲ್ ನಿಮಗೆ ಪ್ರಶ್ನೆ ಪತ್ರಿಕೆ 1 ಪೇಪರ್ 1 ಬರೆಯುವಂತಹ ವಿದ್ಯಾರ್ಥಿಗಳಿಗೂ ಕೂಡ 150 ಬಹು ಆಯ್ಕೆ ಪ್ರಶ್ನೆಗಳು, 150 ಅಂಕಗಳು ಇರ್ತದೆ. ಓಕೆನಾ? ಸೇಮ್ ಟು ಸೇಮ್ ಈ ಒಂದು 6 ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು ಪುಸ್ತಕಗಳು ಯಾವುದು ಓದಬೇಕು ಅಂದರೆ 6th to 10th NCERT ಮತ್ತು DSRT ಪುಸ್ತಕಗಳನ್ನು ಓದ್ಕೊಳ್ಳಿ. ಜೊತೆಗೆ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್ ಮತ್ತು ಪೆಡಾಗಜಿ ಅಂದರೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಪುಸ್ತಕಗಳನ್ನು ಓದ್ಕೊಳ್ಳಿ. ಸಾಕಿಷ್ಟು ಓದಿದರೆ ಸಾಕು, ಆರಾಮಾಗಿ ಇದು ಮಾಡ್ಕೊಳ್ಬೋದು. ಬಟ್ ಡೀಪಾಗಿ ಚೆನ್ನಾಗಿ ಓದ್ಕೊಳ್ಬೋದು. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕು ಅಂದರೆ ಈಗಲೇ ನನ್ನ ಒಂದು ಚಾನಲಲ್ಲಿ ಇದೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಅದು ಕೂಡ ನಿಮಗೆ ಸಿಗ್ತದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪೇಪರ್ ಪತ್ರಿಕೆ 2ಗೆ 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗೆ ಇಲ್ಲಿಯೂ ಕೂಡ ಯಾವ ವಿಷಯ ಅಂದರೆ ಕನ್ನಡ ಭಾಷೆ 1 ಕಡ್ಡಾಯ, ಭಾಷೆ 2 ಕಡ್ಡಾಯ ಇದ್ದೇ ಇರ್ತದೆ. ಪೇಪರ್ 1ಗೂ ಇರ್ತದೆ, ಪೇಪರ್ 2 ಎರಡೂ ಇರ್ತದೆ. ಇಂಗ್ಲೀಷ್ ಮತ್ತು ಕನ್ನಡದಿಂದ 60 ಅಂಕಗಳು ಬಂದೇ ಬರ್ತದೆ, 30. ಶಿಶು ಕೂಡ ಇದು ಕಡ್ಡಾಯವಾಗಿರ್ತದೆ, ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ. ಬಟ್ ಇಲ್ಲಿ ಚೇಂಜ್ ಆಗುತ್ತೆ. ಏನಪ್ಪ ಅಂದರೆ SSC ಹೇಳುವಂಥ ಟೀಚರ್ಸ್ಗಳಿಗೆ ಏನಿರ್ತದಪ್ಪ ಅಂದರೆ ಸಮಾಜ ವಿಜ್ಞಾನದಿಂದ ಬರುವಂತಹ ಪ್ರಶ್ನೆಗಳು ಬರ್ತದೆ. ಸೈನ್ಸ್ ಟೀಚರ್ಸ್ ಆದರೆ ಸೈನ್ಸ್ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರಿಗಾಗಿ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 60 ಪ್ರಶ್ನೆಗಳನ್ನು ಕೇಳ್ತಾರೆ, 60 ಅಂಕಗಳಿರ್ತದೆ. ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಆಗುವಂಥ ಬಯಸುವಂಥ ಟೀಚರ್ಸ್ಗಳಿಗೆ 60 ಅಂಕಗಳು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತದೆ. ಇಲ್ಲಿಯೂ ಕೂಡ ಮೇನ್ ಇಂಪಾರ್ಟೆಂಟು NCERT, DSRT ಮತ್ತು CBSE ಪುಸ್ತಕಗಳನ್ನು ಓದ್ಕೊಳ್ಬೇಕಾಗುತ್ತೆ. ಈಸಿಯಾಗಿ ನೀವು 60ಕ್ಕೆ ಇಲ್ಲೇ ಕವರ್ ಮಾಡ್ಕೊಳ್ತೀರಾ. ಮತ್ತು ಶಿಶು ವಿಕಸನ ಬೋಧನಾ ಕ್ರಮಕ್ಕೆ ಒಳ್ಳೆಯ ಪುಸ್ತಕಗಳು ತುಂಬ ಇದ್ದಾವೆ. ಕನ್ನಡ ಗ್ರಾಮರ್, ಇಂಗ್ಲೀಷ್ ಗ್ರಾಮರ್ಗೂ ಕೂಡ ತುಂಬ ಇದ್ದಾವೆ. ಪೆಡಾಗಜಿ, ಬೋಧನಾಶಾಸ್ತ್ರಕ್ಕೆ ತುಂಬ ಇದ್ದಾವೆ. ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಓಕೆನಾ? ಇಷ್ಟು ತುಂಬ ಇಂಪಾರ್ಟೆಂಟ್ ಇರುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇಂತಹ ಹಲವಾರು ವಿಡಿಯೋಸ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅದಕ್ಕೆ ಇರುವಂಥ ಟಿಪ್ಸ್ಗಳು, ಟ್ರಿಕ್ಸ್ಗಳು ಎಲ್ಲವೂ ಕೂಡ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.